ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಮಹಾದೇವ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಮರಕ್ಕೆ ಕಟಾಕಿ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಗರುಡ ಹೋಗ್ತಿರ್ತಾನೆ. ಆ ಗರುಡ ಹೋಗ್ತಿರ್ಬೇಕಾದ್ರೆ ಕಾವ್ಯ ಅವು ಚೌಟಿನ ಕೈ ಹಿಡ್ಕೊತೀನಿ. ನಿಂಗೆ ಎಷ್ಟೋ ಧೈರ್ಯ ನನ್ನ ಗಂಡಂಗೆ ಹೊಡಿಯೋಕ್ಕೆ, ಊರಲ್ಲಿ ಯಾವ ಹೆಣ್ಮಕ್ಳನ್ನು ಬೇಕಾದರೂ ಕೇಳಿ ನನ್ನ ಗಂಡ ಎಂದವನು ಅಂತ ಕೇಳ್ತಾರೆ. ಅವನು ಹೆಣ್ಮಕ್ಳಿಗೆ ಕೊಡುವಂತಹ ಗೌರವ ಅಂಥದ್ದು. ಅವನ ತಾಯಿನೇ ದೊಡ್ಡ ಒಂದು ದೇವತೆ ಅಂತ ಪೂಜನು. ಅಂಥದ್ರಲ್ಲಿ ಅವ್ನು ಹೇಗೆ ಅತ್ಯಾಚಾರ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಕಲ್ಯಾಣಿ ಹತ್ರ ಬಂದ್ಬಿಟ್ಟು, ಅತ್ತೆ ನೀವು ಎತ್ತಿರೋ ಮಗ, ನೀವು ಸಾಕಿರೋ ಮಗ, ಅವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ನೀವು ದೇವತೆ, ನೀವೊಂಚೂರು ಹತ್ರ ಕೂಡ ಇಡೀ ದೇಶನೇ ಕೂಡ ಒಂದು ಮಾಡ್ತಾನೆ, ಆ ರೀತಿ ನಿಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದೇನೆ. ಅಂಥದ್ರಲ್ಲಿ ನೀವು ಹೇಗತ್ತೆ ನನ್ನ ಗಂಡನ ಅತ್ಯಾಚಾರಿ ಮಾಡಿದ್ದಾನೆ ಆರೋಪಿ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ತಿರ್ತಾಳೆ. ಅದನ್ನೆಲ್ಲ ಭರತ್ ಕೇಳಿಸ್ಕೊಂಡು ಫುಲ್ಲು ಕೋಪದಲ್ಲಿ ಹಾಕಿ ನೋಡ್ತಾ ಇರ್ತಾನೆ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಗಂಡ ಯಾವ ರೀತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅವು ಇವರಲ್ಲಿ ಯಾರೇ ಹೆಂಗಸ್ರನ್ನ ಕರ್ಕೊಬಂದು ಹೇಳಿಸಿ ಆಯಿತಾ, ನನ್ನ ಗಂಡ ಎಂತವನು ಅಂತ ನಾನು ಹೇಳ್ತೀನಿ. ಅವನು ಯಾವುದೇ ರೀತಿ ಏನು ತಪ್ಪು ಮಾಡಿಲ್ಲ. ನಾನು ಇಡೀ ಯಾರೇ ಏನು ಹೇಳಿದ್ರು ಕೂಡ ನಾನು ಅದನ್ನು ನಂಬಲ್ಲ. ಅವನು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಇದನ್ನು ಮಾಡಿಲ್ಲ ಆಯಿತಾ. ಇಲ್ಲಿರುವಂತಹ ಜನಗಳು ಯಾರೇ ಆಗಲಿ ನನ್ನ ಗಂಡನ ಮೈ ಮುಟ್ಟಿದರೆ ನಾನಂತೂ ಸುಮ್ಮನೆ ಬಿಡಲ್ಲ. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ತೇನೆ ಕೇಳಿ ಆಯಿತಾ. ಇಲ್ಲಿವರೆಗೂ ನನ್ನ ಗಂಡ ನನ್ನನ್ನು ಮುಟ್ಟೇ ಇಲ್ಲ ಗೊತ್ತಾ ಅಂತ ಹೇಳ್ತಾರೆ. ಯಾಕೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತಿದೆಯಾ ಗರುಡ, ನಿನಗೂ ಆಶ್ಚರ್ಯ ಆಗ್ತಿದ್ಯೇನೋ? ಯಾಕೆ ಗೊತ್ತೇನೋ, ನಾನು ಒಂದು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಗುರಿ ತಲುಪೋವರೆಗೂ ನಿನ್ನನ್ನು ಮುಟ್ಬಾರ್ದು ಅಂತ ಮಾತು ತಗೊಂಡಿದ್ದೆ ನನ್ನ ಮದುವೆ ಆದಾಗಲೇ. ಸೊ ಆಗ್ಲಿಂದ ಇಲ್ಲಿವರೆಗೂ ನನ್ನ ಗಂಡ ನನ್ನ ಮುಟ್ಟೇ ಇಲ್ಲ, ನನಗೆ ಗೊತ್ತಾ. ಅಂಥವನು ಈಗ ಬೇರೆ ಹೆಣ್ಣಿನ ಮುಟ್ಟಕ್ಕೆ ಅಂತ ಹೋಗ್ತಾಳೆ. ಅದು ಹೇಗೆ ನಂಬಿಡ್ತೀರಾ? ಮಹಾದೇವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿಷಯ, ನನಗೆ ಗೊತ್ತು. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಮಹಾದೇವನ ಮೇಲೆ ಕೈ ಹಾಕೋಕ್ಕೆ ನಾನು ಬಿಡಲ್ಲ. ಅದೇನೇ ಸಾಕ್ಷಿ ಇದ್ರೂ ನಾನು ತರ್ತೀನಿ. ನನ್ನ ಗಂಡನ ನಾನು ಉಳಿಸ್ಕೋತೀನಿ. ನನ್ನ ಗಂಡ ಎಂಥವನು ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ನಿಮ್ಗೆಲ್ರಿಗೂ ತಾಕತ್ತು ಅನ್ನೋದಿದ್ದರೆ ನನ್ನ ಗಂಡನ ಮೈ ಮುಟ್ರಿ, ನನ್ನ ಗಂಡ ಎಂತನೋ ಅಂತ ನಾನು ಸಾಬೀತು ಪಡ್ಕೋತೀನಿ. ಕೋರ್ಟಲ್ಲ ಹೈಕೋರ್ಟ್ಗೆ ಹೋಗಲಿ ಆಯಿತಾ. ನನ್ನ ಗಂಡನ ಬಿಡಿಸ್ಕೊಬರೋದು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಜೋರಾಗಿ ಚಂಡಿ ಚಾಮುಂಡಿ ಥರ ಅವತಾರ ತಾಳಿರ್ತಾಳೆ. ಕಾವ್ಯ ಮಹಾದೇವನಿಗೆ ಹೇಳ್ತಾಳೆ, ಮಹಾದೇವ ನೀನೇನು ಹೆದರ್ಕೋಬೇಡ, ನಿನ್ನ ಪರವಾಗಿ ನಾನು ನಿಂತಿರ್ತೀನಿ, ನಾನು ನಿನ್ನನ್ನು ನಂಬ್ತೀನಿ. ನೀನು ಎಂಥವನು, ನೀನು ಎಂಥ ಮನುಷ್ಯ ಅಂತ ನನಗೆ ಗೊತ್ತು. ಯಾರು ಏನೇ ಪಿತೂರು ಮಾಡಲಿ, ನಿನ್ನ ಸಿಕ್ಕಾಕ್ಸ್ಲಿ, ಆದರೆ ನಾನು ನಿನ್ನನ್ನು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಆಗ ಭರತ್ ಬಂದು, ಕಾವ್ಯ ಊರಿನ ಜನರು ಎಲ್ಲರೂ ಹೊಚ್ಕೆದಿದ್ದಾರೆ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಭರತ್ ಸ್ವಲ್ಪ ಮಾತು ನಿಲ್ಲಿಸು, ಈಗಲಾದ್ರೂ ನಿನ್ನ ಕೆಲಸ ಮಾಡು, ನಿನ್ನ ಕೆಲಸನ ನೆನಪಿಸ್ಕೊಂಡು ಮಾಡೋದನ್ನು ಕಲಿ ಗೊತ್ತಾಯ್ತಾ, ಕಾನೂನು ಕೈ ತೊಗೊಳಕ್ಕೆ ಬಿಡಬೇಡ ಅಂತ ಹೇಳ್ತಾಳೆ. ಆಯಿತು, ನಾನು ಮಹಾದೇವನ ಈಗಲೇ ಅರೆಸ್ಟ್ ಮಾಡ್ತೀನಿ ಬಿಡು ಕಾವ್ಯ. ಅದೇನೇ ಸತ್ಯ ಇದ್ದರೂ ನಾನು ತೊಗೊಬರ್ತೀನಿ, ಅದೇನೇ ರೂಲ್ಸ್ ಇದ್ದರೂ ನಾನು ಅದನ್ನು ತೋರಿಸ್ತೀನಿ ಎಲ್ರಿಗೂ ಅಂತ ಚಾಲೆಂಜ್ ಮಾಡಿರ್ತಾಳೆ ಕಾವ್ಯ ಎಲ್ರಿಗೂ. ಆಗ ಮಹಾದೇವಂಗೆ ಹೇಳ್ತಾಳೆ, ಮಹಾದೇವ ನೀನು ಯಾವುದೇ ಕಾರಣಕ್ಕೂ ಎದುರು ಬಿಡ, ನಾನಿದ್ದೀನಿ ನೀನು ಹೆಂಡ್ತಿ. ಯಾವುದೇ ಒಂದು ಗಂಡನ ಮರ್ಯಾದೆ ಹೋಗ್ತಿದ್ರು ಕೂಡ, ಯಾವುದೇ ಅದು ಹೆಂಡ್ತಿ ಆದರೂ ಕೂಡ ತನ್ನ ಗಂಡನ ಮರ್ಯಾದೆ ಕಳಿಸಿದ್ದೇನ ನೋಡಿಕೊಂಡು ನಿಂತ್ಕೊಳ್ಳಲ್ಲ. ನಾನು ನಿನ್ನ ಪರವಾಗಿದ್ದೀನಿ ಮಹಾದೇವ. ಯಾರು ಏನೇ ಅಂದರೂ ಕೂಡ ನಾನು ನಿನ್ನ ಜೊತೆಯಾಗಿ ನಿಲ್ತೀನಿ, ನಿನ್ನನ್ನು ಈ ಕಷ್ಟದಿಂದ ಪಾರು ಮಾಡ್ತೀನಿ. ಈ ಪರಿಮಳ ಅಂಥವ್ರು 100 ಜನ ಬರಲಿ ಆಯಿತಾ, ನೀನು ಪರವಾಗಿ ನಾನು ನಿಲ್ತೀನಿ, ಅದೇನಾಗುತ್ತೋ ಆಗಲಿ ಅಂತ ಹೇಳ್ತಾಳೆ. ಆಗ ಮಹಾದೇವ, ನಿಂಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಕಾವ್ಯ. ನೀನು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ನಿಜವಾಗ್ಲೂ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಇದೊಂದು ಮಾತು ಸಾಕು, ನೀನು ನನ್ನ ಪರವಾಗಿದೆಯಲ್ಲ, ಏನೇ ಇದ್ರೂ ನಾನು ಜಯಿಸ್ಕೊಂಡ್ಬರ್ತೀನಿ ಅಂತ ಹೇಳಿದಾಗ ಮಹಾದೇವನ ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ. ಆಗ ಭರತ್ ಹೇಳ್ತಾರೆ, ಕಾವ್ಯ ಇದು ಕಾನೂನು, ಇಲ್ಲಿ ನಿನ್ನ ಮಾತನ್ನ ಕೇಳಲ್ಲ ಆಯಿತಾ, ನಿನ್ನ ಸಾಕ್ಷಿನ ಕೇಳುತ್ತೆ ಅಂತ ಹೇಳ್ತಾರೆ. ಆಯಿತು, ನಾನು ಸಾಕ್ಷಿ ಓದಿಸೋದು ನನ್ನ ಕರ್ತವ್ಯ, ನನ್ನ ಗಂಡನ ನಾನು ಬಿಡಿಸ್ಕೊಳ್ಳೋದು ನಾನು ಹೇಗೆ ಅಂತ ನನಗೆ ಗೊತ್ತು ಭರತ್, ನಿಮ್ಮ ಕೆಲಸ ನೀನು ಮಾಡು ಅಂತ ಹೇಳ್ತಾರೆ. ಅಂತ ಹೇಳಿಬಿಟ್ಟು ಮಹಾದೇವನ ಗಾಡಿ ಒಳಗಡೆ ಜೀಪ್ ಹತ್ತಿಸ್ತಾರೆ. ಆಗ ಭರತ್ ಬಂದ್ಬಿಟ್ಟು ಜೋರಾಗಿ ನಗ್ತಾ ನಿಂತಿರ್ತಾನೆ. ಜೋರಾಗಿ ಏನಮ್ಮ ಹೆಂಗೈತೆ ಅಂತ ಹೇಳ್ತಾರೆ. ಆಗ ಮಹಾದೇವ ಫುಲ್ಲು ಕೋಪದಲ್ಲಿ ನೋಡ್ತಿರ್ತಾಳೆ. ಏನೋ ಗುರಾಯಿಸ್ತಿದ್ಯಾ ಹಾಗೆ, ನೀನು ಗುರಾಯಿಸೋದೆಲ್ಲ ನೀನು ಸ್ಟೇಷನಲ್ಲಿ ಇಟ್ಕೊ, ನಿನ್ನ ಕತೆ ಮುಗೀತು, ಇಲ್ಲಿಂದ ನೋಡ್ತಾ ಇರೋ ನೀನು ಹೇಗೆ ಆಟಾಡಿಸ್ತೀನಿ ಅಂತ ಹೇಳ್ತಾನೆ. ಸ್ಟೇಷನ್ಗೆ ಕರ್ಕೊಂಡ್ಬಂದಮೇಲೆ ಹಾಗೆ ಮಾತಾಡ್ತಿದ್ದಾರೆ. ಏನು ಮಹಾದೇವ ಇಷ್ಟು ಬೇಗ ನಾನು ಕಸ್ಟಡಿಗೆ ಬಂದ್ಬಿಟ್ಟಲು, ಏನು ಹಾರಾಡ್ತಿದ್ದೆ ದುರಹಂಕಾರದಿಂದ, ನಾನು ಕಸ್ಟಡಿಗೆ ಬಂದು ಲಾಕಾದ್ಯಲ್ಲೋ ಅಂತ ಹೇಳ್ತಾರೆ. ಸಾಹೇಬ್ರೆ, ನಾನು ಬೇಕು ಅಂತ ಬಂದಿಲ್ಲ, ಇಲ್ಲಿ ಯಾರೋ ಪಿತೂರಿ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ. ನಿಮಗೆ ತಾಕತ್ತು ಅನ್ನೋದಿದ್ರೆ ಅದು ಯಾರು ಅಂತ ನೀವು ಕಂಡುಹಿಡೀರಿ. ನಾನು ಸುಮ್ಮನೆ ಇದ್ದೀನಿ ಅಂತ ಅಂದರೆ ನನ್ನ ತಾಳ್ಮೆಯಿಂದ ನಾನು ಸುಮ್ಮನೆ ಇದ್ದೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಬೇಕು ಅಂತ ನನ್ನ ಕಳಿಸ್ಬಿಡಿ, ಏಯ್ ನಡೆಯೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟೇಷನ್ ಒಳಗೆ ಹಾಕ್ತಾನೆ.
ಏನು ಅನ್ಕೊಂಬಿಟ್ಟಿದ್ಯೋ ನೀನು ಯಾವತ್ತೂ ಕೂಡ ಇಲ್ಲಿಂದ ಬರಲ್ಲ ಕಣೋ, ಇದೇ ನಿನ್ನ ಅರಮನೆ, ಇದೇ ನಿನ್ನ ಸೆರೆಮನೆ ಆಗುತ್ತೆ ನೋಡು ಅಂತ ಭರತ್ ಹೇಳ್ತಾ ಇರ್ತಾರೆ ಮಹಾದೇವಕ್ಕೆ. ಯಾಕೆ ಹಂಗೆ ಹೇಳ್ತಿದ್ಯಾ, ನೀನು ನಿಜವಾಗ್ಲೂ ಪೊಲೀಸೇ ಆಗಿದ್ರೆ, ನಿಜವಾಗ್ಲೂ ನಿನ್ನ ಮೈ ಮೇಲೆ ಕಾಕಿ ಅನ್ನೋದೇ ಇದ್ದರೆ, ಗೌರವ ಕೊಡೋದೇ ಇದ್ದರೆ ಈ ಕೇಸ್ನ ಕಂಡಿಡಿ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದನ್ನ ಬಿಟ್ಟು ನನ್ನ ಹತ್ರ ಈ ಥರ ಹಾಡಕ್ಕೆ ಬರಬೇಡ ಅಂತ ಹೇಳ್ತಿರ್ತಾರೆ. ಆಗ ಜೋರಾಗಿ ನಗ್ತಿರ್ಬೇಕಾರೆ, ಸಾಕು ನಿಲ್ಲಿಸು ನಿನ್ನ ನಗಳೋದನ್ನು, ನಿಂಗೆ ತಾಕತ್ತು ಅನ್ನೋದಿದ್ದರೆ ಈ ಕೇಸ್ನ ಕಂಡಿಡಿ, ನನ್ನ ಮೇಲಿರುವಂಥ ದ್ವೇಷನೆಲ್ಲ ಬಿಟ್ಬಿಟ್ಟು ಈಗೆಲ್ಲ ಮಾಡಿದ್ದಾರೆ ಯಾರು ಅಂತ ಕಂಡಿಡಿ ನೋಡೋಣ ಅಂತ ಹೇಳಿ ಸವಾಲು ಹಾಕ್ತಾ ಇರ್ತಾರೆ. ನೀನು ಕಂಡಿಡಿದವ್ರು ಏನಾಯಿತು, ನನ್ನ ಹೆಂಡ್ತಿ ನನ್ನ ಪಾಲಿಗಿದ್ದಾಳೆ, ತನ್ನ ಗಂಡನ್ನೇ ಯಮನಿಂದ ಬಿಡಿಸ್ಕೊಬಂದಂತಹ ಸಾವಿತ್ರಿ ಅಂತಹ ಸ್ಟೋರಿಗಳು ತುಂಬಾ ಇದೆ ಈ ಮಣ್ಣಲ್ಲಿ. ನನ್ನ ಹೆಂಡ್ತಿ ನನ್ನ ಪರವಾಗಿದ್ದಾಳೆ, ನನ್ನ ಕಾವ್ಯ ಇದ್ದಾಳೆ ಆಯಿತಾ, ಅವಳು ಬಂದೇ ಬರ್ತಾಳೆ, ಬಿಡಿಸ್ತಾಳೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಕೂಡ ಒಂದು ಕಡೆ ಸೇರಬೇಕಾದ್ರೆ ಬೇಕು ಅಂತ ಮಹೇಶ್ವರಿ ಬೆಂಕಿ ಮೇಲೆ ತುಪ್ಪ ಸುರಿತಾ ನೋಡಿದ್ರಕ್ಕ ನಮ್ಮ ಮಾನ ಮರ್ಯಾದೆ ಎಲ್ಲನೂ ಹೇಗೆ ಕಳ್ದ ಅಂತ ಹೇಳ್ತಾರೆ. ಶ್ರೀಧರ್, ಅಕ್ಕ ನೀವೇನು ಅಳ್ಬೇಡಿ ಆಯಿತಾ, ಕಾವ್ಯ ಎಲ್ಲ ಜನಗಳಿಗೂ ನೋಡ್ಕೊಳ್ಳೋ ಹಾಗೆ ಮಾತನಾಡಿದ್ದಾಳೆ, ಅದೇ ರೀತಿ ನಮ್ಮ ಮಹಾದೇವ ಯಾವುದೇ ರೀತಿ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಮಹೇಶ್ವರಿ, ಅದು ಹೆಂಗ್ರಿ ಹೇಳ್ತೀರಾ, ಮಹಾದೇವ ಹಾಗೆ ಹೀಗೆ ಅಂತ ತಲೆ ಮೇಲೆ ಉತ್ಕೊಂಡು ಬೆರೆಸ್ತಾ ಇದ್ರಿ, ಅಲ್ಲಿ ಮಾತಾಡಬೇಕಿತ್ತು ಪಂಚಾಯತಿಲಿ, ಈಗಿಲ್ಲಿ ಮಾತಾಡೋಕೆ ಬಂದಿದ್ದೀರಾ, ಸುಮ್ಮನೆ ನಿಂತ್ಕೊಳ್ಳೆ ಮಹೇಶ್ವರಿ, ನೀನು ಇಲ್ಲಿ ಸಲ್ಲಿದ್ದಲ್ಲ, ಮಾತಾಡಬೇಡ ಮಹಾದೇವನ ಬಗ್ಗೆ, ಮಹಾದೇವ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅಕ್ಕ ಇವ್ರ ಮಾತೆಲ್ಲ ನಂಬೇಡಿ ಅಂತ ಮಹೇಶ್ವರಿ ಹೇಳ್ತಿರ್ತಾರೆ. ಊರ ಜನಗಳು ತಲೆಗೊಂದೊಂದು ಮಾತಾಡ್ತಿದ್ದಾಳೆ, ಆ ಕಾವ್ಯ ಇಲ್ಲಿವರೆಗೂ ನನ್ನನ್ನು ಮುಟ್ಟೇ ಇಲ್ಲ ಅಂತ ಹೇಳಿದ್ಲು, ಅದಕ್ಕೆ 100 ಅರ್ಥ ಕೊಡ್ತಿದ್ದಾರೆ. ಹಾಗಾದರೆ ತನ್ನ ಹೆಂಡ್ತಿ ತನ್ನ ಹತ್ರಕ್ಕೆ ಸೇರಿಸೇ ಇಲ್ಲ, ಅದಕ್ಕೆ ಆ ಪರಿಮಳನ ಹತ್ರ ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಊರಿಯ ಬೆಂಕಿಗೆ ತುಪ್ಪ ಸುರಿತಾ ಇರ್ತಾಳೆ. ಶ್ರೀಧರ್ ಕೂಡ ಅವಳನ್ನ ಬೈತಿರ್ತಾರೆ, ಯಾವ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗಲ್ವಾ, ಈ ಥರ ಮಾತಾಡ್ತಿದ್ಯಲ್ಲ ಅಂತ ಬೈತಿರ್ಬೇಕಾರೆ ಕಾವ್ಯ ಬಂದು, ಸಾಕು ನಿಲ್ಲಿಸಿರುತ್ತೆ ನಿಮ್ಮ ಈ ನಾಟಕ ಬುದ್ಧಿನ, ನನಗೇನು ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ದೀರಾ, ಎಲ್ಲರಿಗೂ ಬರೀ ಚಾಡಿ ಹೇಳೋದು, ಅಲ್ಲಿಂದ ಇಲ್ಲೇ ಕೇಳೋದು, ಈ ಬುದ್ಧಿನ ಫಸ್ಟ್ ಬಿಡಿ ಅಂತ ಬೈತಾ ಇರ್ತಾಳೆ. ಏನಮ್ಮ ಏನು ಹಿಂಗೆ ಹೇಳ್ತಿದ್ಯಾ, ನನಗೆ ಗೊತ್ತಿಲ್ವಾ ಮಹಾದೇವನ ಬಗ್ಗೆ ಗೊತ್ತಿದ್ರೆ ನೀವು ಈ ರೀತಿ ಮಾತಾಡಲ್ಲ, ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಫಸ್ಟ್ ಮಾತಾಡೋದನ್ನು ಕಲಿರತ್ತೆ, ಯಾರೋ ಏನೋ ಹೇಳಿದ್ರು ಅಂತ ಈ ರೀತಿ ಮಾತಾಡೋಕ್ಕೆ ಬರಬೇಡಿ, ಏನು ಹೇಳ್ತಿದ್ಯಾ ನೀನು, ಹೌದು ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಇಲ್ಲಿ ಸಲ್ಲಿದ್ದೆಲ್ಲ ಅತ್ತೆ ತಲೆಯಲ್ಲಿ ನೀವು ತುಂಬಕ್ಕೆ ಬರಬೇಡಿ ಅಂತ ಹೇಳಿ ಬೈತಿರ್ಬೇಕಾರೆ ಶ್ರೀಧರ್, ನಿನ್ನ ಬುದ್ಧಿಲಿ ಸಗಣಿ ತುಂಬಿದೆ ಅಂತ ಹೇಳ್ತಿದ್ದಾಳೆ ಕಣೆ, ಬೈತಾ ಇದ್ದಾಳೆ, ಅಷ್ಟು ಅರ್ಥ ಆಗ್ತಿಲ್ವಾ, ಕಾವ್ಯ ಚಿಕ್ಕ ಹುಡುಗಿಯರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಪರಿಮಳ ಮತ್ತು ಭರತ್ ಇಬ್ಬರು ಕೂಡ ಸ್ಟೇಷನಲ್ಲಿ ಮಾತಾಡ್ತಿರ್ತಾರೆ. ಪರಿಮಳ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಮ್ಮ, ಇದೇ ರೀತಿ ಮುಂದುವರಿಸು, ಯಾವುದೇ ಕಾರಣಕ್ಕೂ ಆ ಮಹಾದೇವ ಆಚೆ ಬರಬಾರ್ದು, ನಾನಿದ್ದೀನಿ, ನಾನು ನಿನ್ನನ್ನು ನೋಡ್ಕೋತೀನಿ, ನಾನು ನಿನ್ನನ್ನು ಕಾಪಾಡ್ಕೋತೀನಿ ಆಯಿತಾ, ನೀನು ಎದ್ರು ಬೇಡ, ಧೈರ್ಯವಾಗಿ ನಿಲ್ಲು ಅಂತ ಹೇಳ್ತಾರೆ. ಪರಿಮಳ, ಸರ್ ನಂಗೊಂದು ಸ್ವಲ್ಪ ಕಾವ್ಯ ಮೇಡಮ್ ಇದ್ದಾರಲ್ಲ ಅವರು ಸುಮ್ಮನೆ ಕೂರಂಥ ಹುಡುಗಿ ಅಲ್ಲ ಅಂತ ಹೇಳ್ತಾರೆ. ನಾನು ಅವಳ ಬಗ್ಗೆ ನೋಡ್ಕೋತೀನಿ, ನೀನು ಎದುರ್ಕೋಬೇಡ, ಅವಳು ಕೇಳೋ ಕ್ವಶನ್ಗೆ ನೀನು ಭಯ ಪಡ್ತಾಳೆ ಉತ್ತರ ಕೊಡು ಆಯಿತಾ, ಅವಳು ಚೂಟಿ ಇದ್ದಾಳೆ ಆದರೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಆಗ ಇನ್ನೊಬ್ಳು ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ಬಂದು ಪರಿಮಳನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡೋಗಿ ಅಲ್ಲಿಂದ ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇನ್ನೊಂದು ಕಡೆ ಕಾವ್ಯ ಬಂದುಬಿಟ್ಟು ಸಮಾಧಾನ ಮಾಡ್ತಿರ್ತಾರೆ ಕಲ್ಯಾಣಿಗೆ, ಅತ್ತೆ ನೀವು ಬೆಳೆಸಿರುವಂತಹ ಮಗ ಅವನು, ನೀವು ಆಡಿಸಿರುವಂಥ ಬುದ್ಧಿ ಕಲಿಸಿದ್ದೀರ, ಅಂಥದ್ರಲ್ಲಿ ಅವನ ಬಗ್ಗೆ ನಿಮ್ಗೇನು ಅಂತ ಗೊತ್ತಾಗಲಿಲ್ವಾ, ನಾನೇ ಮೊನ್ನೆ ಮದುವೆಯಾಗಿ ಅವನ ಬಗ್ಗೆ ತಿಳ್ಕೊಂಡಿದ್ದೀನಿ, ನೀವೇನತ್ತೆ ಏನಂತ ಮಾತಾಡಲಮ್ಮ, ಊರಿನ ಜನ ಎಲ್ಲ ಅಷ್ಟೊಂದು ಮಾತಾಡ್ತಿದ್ದಾರೆ, ಯಾವುದೇ ಒಂದು ಹೆಣ್ಣಾಗಲಿ ತನ್ನ ಶೀಲ ಹೋಯ್ತು ಅಂತ ಯಾರು ಕೂಡ ಇಷ್ಟು ಓಪನ್ ಆಗಿ ಹೇಳಲ್ಲ, ಆದರೆ ಇಂತಹ ಕಾಲದಲ್ಲಿ ಯಾರು ಕೂಡ ಎಲ್ಲರೂ ಹಿಂಗೆ ಮಾಡ್ತಾರತ್ತೆ, ದುಡ್ಡೊಂದಿದ್ರೆ ಹೆಣ ಕೂಡ ಬಾಯ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಪರಿಮಳನಂಥವ್ರು ದುಡ್ಡಿಗೋಸ್ಕರ ಈ ರೀತಿ ಏನೋ ಗಿಮಿಕ್ ಮಾಡಿದ್ದಾರೆ, ನೀವು ಇದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತಿರ್ತಾಳೆ. ಹಾಗಾದರೆ ಅಲ್ಲಿ ನಡೆದಿರುವಂಥ ಸಾಕ್ಷಿಗಳೆಲ್ಲ ಸುಳ್ಳ ಅಂತ ಮಹೇಶ್ವರಿ ಹೇಳಿದಾಗ, ಅತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ಅಲ್ಲಿ ಸಾಕ್ಷಿಗಳು ಹುಟ್ಟಾಕಿರೋದಲ್ಲ ಬರೀ ಬೂಟಾಟಿಕೆ ಆಯಿತಾ, ಅವನ್ನೆಲ್ಲ ನಾವು ನಂಬಕ್ಕೆ ರೆಡಿ ಇಲ್ಲ, ಯಾರು ಏನೇ ಅಂದರೂ ಕೂಡ ನನ್ನ ಗಂಡ ಬಗ್ಗೆ ನನಗೆ ಗೊತ್ತು, ನನ್ನ ಗಂಡನ ಹೆಂಗೆ ಬಿಡಿಸ್ಕೊಬಾರ್ದು ಅಂತ ನನಗೆ ಗೊತ್ತು. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾರು ಏನು ಹೇಳಿದ್ರು ಕೂಡ ಈ ಮನೇಲಿ ಅವ್ರ ಬಗ್ಗೆ ಒಂದು ಮಾತು ಕೂಡ ಆಡೋಕೂಡ್ದು, ಮಹಾದೇವ್ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ರು ಕೂಡ ನಾನಂತೂ ಸುಮ್ಮನೆ ಬರೋಲ್ಲ, ಈ ಕೇಸಲ್ಲಿ ಏನಿದೆ ಅಂತ ನಾನು ಕಂಡುಹಿಡಿತೀನಿ, ಅವ್ರ ಬಗ್ಗೆ ನಾನು ಬಿಡಿಸ್ಕೊಂಡು ಬರೋವರೆಗೂ ಮಹಾದೇವ್ ಬಗ್ಗೆ ಯಾರೇ ಆಗಲಿ ತುಪ್ಪ ಸುರಿಯೋದಾಗಲಿ, ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವನ ಬಗ್ಗೆ ಅವಮಾನ ಮಾಡೋದಾಗಲಿ ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಮಹೇಶ್ವರಿ ಕಡೆಗೆ ತಿರ್ಕೊಂಡು ಮಾತಾಡ್ತಾ ಇರ್ತಾಳೆ.